ಇದೇ ಸಿಕ್ಕಿದ ಚಾನ್ಸು ಅಂತ ಕೇಂದ್ರ ಬಸ್ ನಿಲ್ದಾಣಕ್ಕೆ ಖಾಸಗಿ ವಾಹನಗಳು ಎಂಟ್ರಿ ಕೊಡ್ತಾ ಇದೆ. ಯಾದಗಿರಿಯಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗದಂತೆ ವ್ಯವಸ್ಥೆಯನ್ನ ಇದೀಗ ಮಾಡಲಾಗಿದೆ. ಖಾಸಗಿ ವಾಹನಗಳ ಮೊರೆ ಹೋಗಿದೆ. ಇದೀಗ ಸಾರಿಗೆ ಇಲಾಖೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸೂಚನೆ ಹಿನ್ನೆಲೆಯಲ್ಲಿ ಕ್ರೂಸರ್ ವಾಹನಗಳೊಂದಿಗೆ ಡ್ರೈವರ್ಗಳು ಬಂದಿದ್ದಾರೆ. ಪ್ರಯಾಣಿಕರಿಂದ ಹೆಚ್ಚಿನ ಹಣ ಪಡೆಯದಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಖಾಸಗಿ ವಾಹನಗಳ ಚಾಲಕರಿಗೆ ಅಧಿಕಾರಿ ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಹಣ ಪೀಕಕ್ಕೆ ಹೋಗ್ಬಿಡಿ, ಏನು ತಗೊಳ್ತಾ ಇದ್ರು ಗೌರ್ಮೆಂಟ್ ಬಸ್ನವರು ಅಷ್ಟಕ್ಕೆ ನೀವು ಸ್ಟಿಕ್ ಆನ್ ಆಗಿ ಅಂತ. ಖಾಸಗಿ ವಾಹನ ಚಾಲಕರಿಗೆ ಆರ್ಟಿಒ ಮಿಲಿಂದ್ ಕುಮಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದು, ಹೆಚ್ಚಿನ ಹಣ ವಸೂಲಿ ಮಾಡಿದರೆ ಕ್ರಮ ತಗೊಳ್ತೀವಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಯಾದಗಿರಿಯಿಂದ ಖಾಸಗಿ ವಾಹನಗಳಲ್ಲಿ ಪ್ರಯಾಣಿಕರು ಹೊರಟಿದ್ದಾರೆ. ಮತ್ತೆ ಏನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಲೇಬೇಕಲ್ಲ. ಈಗ ಇವರು ಕಡ್ಡಿ ತುಂಡು ಮಾಡ್ದಂಗೆ ಇಲ್ಲ ಪ್ರತಿಭಟನೆ, ನಾವು ಬಸ್ಸನ್ನ ಹತ್ತಲ್ಲ, ಡ್ರೈವರ್ ಸೀಟಲ್ಲಿ ಕೂರಲ್ಲ ಅಂತ ಹೇಳಿದಾಗ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಲೇಬೇಕು. ನಮಗೆ ಮೇಲ್ನೋಟಕ್ಕೆ ಬರೀ ಆಫೀಸಿಗೆ ಹೋಗೋದು, ಸ್ಕೂಲ್ಗೆ ಹೋಗೋದು, ಮಕ್ಕಳಿಗೆ ಎಕ್ಸಾಮ್ ಇಷ್ಟೇ ಅಲ್ಲ, ಬೇರೆ ಬೇರೆ ವಿಪರೀತವಾದಂತಹ ಕತ್ತತ್ರ ಬಂದು ನಿಂತ್ಕೊಳ್ಳುವ ಸಮಸ್ಯೆಗಳಿರ್ತವೆ. ಒಬ್ಬರಿಗೆ ಎಲ್ಲಿಗೋ ಟ್ರಾವೆಲ್ ಅರ್ಜೆಂಟಾಗಿ ಮಾಡಲೇಬೇಕು, ಸಾವು ನೋವುಗಳಾಗೋದು, ಆಸ್ಪತ್ರೆಗಳಿಗೆ ಹೋಗುವಂಥದ್ದಾಗಿರ್ಬೋದು, ಇನ್ನೂ ಹಲವಾರು ರೀತಿಯ ಸಮಸ್ಯೆಗಳಿರುತ್ತೆ. ಹೀಗಿರುವಾಗ ಬಸ್ನವರು ನಾವು ಮುಷ್ಕರ ಅಂತ ಹೇಳಿ ಕೂತ್ಬಿಟ್ರೆ ಈ ರೀತಿಯಾಗಿ ನೋಡಿ ಗಂಟು ಮುಟ್ಟೆ ಸಮೇತ ಬಂದಿದ್ದಾರೆ, ಬಸ್ ಇರುತ್ತೆ ಅಂತ. ಪಾಪ ಅದರ ಅರಿವಿರಲ್ಲ ಎಲ್ರಿಗೂ. ಹಾಗಾಗಿ ಯಾದಗಿರಿಯಲ್ಲಿ ಅಲ್ಲಿನವರು ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದರೆ ವೆರಿ ಗುಡ್. ಇದು ಕೇವಲ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿ ಸುಮ್ಮನೆ ಕೂತಿಲ್ಲ ಅವರು, ಅವರಿಗೆ ಮೆಸೇಜ್ ಕೂಡ ಪಾಸ್ ಮಾಡಿದ್ದಾರೆ. ನಾವಿರಲ್ಲ, ಏನು ಎತ್ತ ಅಥವಾ ಕೇಳೋರಿಲ್ಲ, ಕೇಳಿದಷ್ಟೇ ಹಣ ಕೊಡ್ತಾರೆ, ನೋ, ಇದು ಯಾವುದಕ್ಕೂ ಕೂಡ ಕೈ ಹಾಕಬಾರ್ದು. ನೀವು ಡೈಲಿ ರೊಟೀನ್ ಏನಿದೆ ಅಷ್ಟೇ ಹಣವನ್ನು ನೀವು ಇಸ್ಕೊಳ್ಬೇಕು. ಹೆಚ್ಚಿನ ಹಣ ವಸೂಲಿ ಮಾಡಿದ್ರೆ ಕ್ರಮ ತಗೊಳ್ತೀವಿ, ಲೈಸೆನ್ಸ್ ಇದ್ರೆ ಲೈಸೆನ್ಸ್ ಕಿತ್ತಾಕ್ತೀವಿ, ಗಾಡಿ ಇದ್ರೆ ಗಾಡಿ ಸೀಸ್ ಮಾಡ್ತೀವಿ, ಹೀಗೇನಾದರೂ ಒಂದು ಭಯ ಪಡಿಸಿರ್ತಾರೆ. ಅದು ಒಳ್ಳೇದು ಆ್ಯಕ್ಚುಲಿ. ಯಾದಗಿರಿಯಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಬಟ್ ಈ ವ್ಯವಸ್ಥೆಯಿಂದ ಎಲ್ಲವೂ ಸರಿ ಆಯ್ತು ಅಂದರೆ ಇಲ್ಲ. ಯಾಕಂದರೆ ಹಲವಾರು ಕಡೆಗೆ ಬಸ್ ಹೋಗುತ್ತೆ, ಎಲ್ಲ ಕಡೆಗೂ ಈಗ ವೆಹಿಕಲ್ಗಳನ್ನೆಲ್ಲ ಅಡ್ಜಸ್ಟ್ ಮಾಡೋಕ್ಕಾಗತ್ತೆ. ಅಂದರೆ ತುಂಬ ಶಾರ್ಟ್ ಟೈಮ್ ಇದು. ಬಟ್ ಆದರೂ ಕೂಡ ಅವರ ಪ್ರಯತ್ನವನ್ನು ಮೀರಿ ಅಂದರೆ ಅವರ ನೋಡೋಣ ಏನೇನು ಆಗುತ್ತೆ, ಈ ರೀತಿಯ ಸಮಸ್ಯೆಗಳು ಹೇಗೆ ಮುಂದುವರಿಯುತ್ತೆ, ಇದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಯಾದಗಿರಿಯಂತೆ ಬೇರೆ ಬೇರೆ ಎಲ್ಲೆಲ್ಲ ಆಗಿದೆ ಅಂತ. ಈಗ ಈ ಮುಷ್ಕರಕ್ಕೆ ನಮ್ಮ ಬೆಂಬಲವಿರುತ್ತದೆ. ನಮಗೆ 38 ತಿಂಗಳ 1/1/20 ಆಗಬೇಕಾಗಿತ್ತು. 38 ತಿಂಗಳ 15% ಹಿಂಬಾಕಿ ಕೊಡಬೇಕು. ಮತ್ತು ವೇತನ ಪರಿಷ್ಕರಣೆ 24ರಿಂದ ಆಗಬೇಕಾಗಿತ್ತು, 1/1/24ವರೆಗೆ. 18 ತಿಂಗಳ ಕಾಲ ವಿಳಂಬ ಮಾಡುತ್ತಾ ಇದ್ದಾರೆ. ಆದ ಕಾರಣ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲವಿರುತ್ತದೆ. ನಮ್ಮ ಅರಿಯರ್ಸ್ 38 ತಿಂಗಳದ್ದು ಬರಬೇಕಾಗಿತ್ತು, ಬಂದಿಲ್ಲ. ಯಾರಿಗೂ 20ರಿಂದ ನೌಕರರು ರಿಟೈರ್ಮೆಂಟ್ ಆಗ್ಯಾರ. ಅವ್ರು